ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೆಲ್ಲರೂ ಕೇಳಿ ಬರ್ತಾ ಇರುವಂತಹ ಸುಭಾಷಿತ ಊಟದ ಪ್ರಮಾಣ ಎಷ್ಟು ಇರುವುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೇಳ್ತಾ ಇದ್ದೇವೆ. ಜಠರಂ ಪೂರಯೇದರ್ಧಂ ತದರ್ಧಂ ತು ಜಲೇನ ಚ ವಾಯೋಃ ಸಂಚರಣಾರ್ಥಂ ತು ಭಾಗಮೇಕಂ ವಿಸರ್ಜಯೇತ್. ಜಠರಂ ಪೂರಯೇದರ್ಧಂ ತದರ್ಧಂ ತು ಜಲೇನ ಚ ವಾಯೋಃ ಸಂಚರಣಾರ್ಥಂ ತು ಭಾಗಮೇಕಂ ವಿಸರ್ಜಯೇತ್. ಆರೋಗ್ಯಕ್ಕಾಗಿ ಊಟವನ್ನು ಮಾಡಬೇಕು ಅಲ್ವೇ? ಶಕ್ತಿವರ್ಧನೆಗಾಗಿ ಊಟವೇ ಹೊರತು ಊಟಕ್ಕಾಗಿ ಊಟ ಅಲ್ಲ. ಅಥವಾ ಜಿಹ್ವಾ ಚಾಪಲ್ಯಕ್ಕಾಗಿಯೂ ಕೂಡ ಊಟವನ್ನು ಮಾಡುವುದು ಒಳಿತಲ್ಲ. ನಾವು ಉಂಡಂತಹ ಆಹಾರವು ಚೆನ್ನಾಗಿ ಪಚನಗೊಂಡು ರಕ್ತ, ಮಾಂಸ, ಮೂಳೆ, ಬುದ್ಧಿಯಾಗಿ ಪರಿಣಮಿಸಬೇಕಲ್ವೇ? ಉಂಡ ಆಹಾರವು ಚೆನ್ನಾಗಿ ಪಚನ ಆಗದೇ ಇದ್ದರೆ, ಅಜೀರ್ಣವಾಗಿ ಬಿಟ್ಟರೆ ಅದೇ ನಮಗೆ ವಿಷ ಆದೀತು. ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ ಸುಭಾಷಿತಕಾರರು. ಆದ್ದರಿಂದ ಭೋಜನದ ಅಳತೆಯ ಬಗ್ಗೆ ಈ ಒಂದು ಶ್ಲೋಕವು ನಮ್ಮನ್ನು ಯಾವ ರೀತಿ ಎಚ್ಚರಿಸ್ತಿದೆ ಅನ್ನೋದನ್ನು ನೋಡಬೇಕು. ಅರ್ಧ ಹೊಟ್ಟೆ ಮಾತ್ರ ಊಟವನ್ನು ಮಾಡಬೇಕು. ಊಟ ಅಂತಂದರೆ ಅನ್ನ, ಸಾರು, ಹುಳಿ, ಗೊಜ್ಜು, ಚಪಾತಿ, ಇಡ್ಲಿ, ಪಲ್ಯ ಎಲ್ಲವೂ ಅದರಲ್ಲಿ ಸೇರ್ತದೆ. ಇದೆಲ್ಲವನ್ನೂ ಸೇರಿ ಊಟ ಮಾಡಿದಾಗ ನಮ್ಮ ಹೊಟ್ಟೆಯಲ್ಲಿ ಅರ್ಧ ಭಾಗ ಮಾತ್ರ ತುಂಬುವಂತಿರಬೇಕು. ಇನ್ನೂ ಅರ್ಧ ಹೊಟ್ಟೆ ಖಾಲಿ ಇರುವಾಗಲೇ ಊಟವನ್ನು ನಿಲ್ಲಿಸಿಬಿಡಬೇಕು. ನೀರನ್ನು ಕುಡಿದು ಅದರಿಂದ ಹೊಟ್ಟೆಯ ಉಳಿದ ಕಾಲು ಭಾಗವನ್ನು ತುಂಬಿಸಿಕೊಳ್ಬೇಕು. ಅಂದರೆ ಸುಮಾರು ಅರ್ಧ ಲೀಟರ್ ನೀರನ್ನಾದರೂ ಕುಡಿಬೇಕು. ಹೀಗೆ ಅರ್ಧ ಹೊಟ್ಟೆ ಊಟದಿಂದ ಕಾಲು ಹೊಟ್ಟೆ ನೀರಿನಿಂದ ತುಂಬಿಸಿಕೊಂಡು ಉಳಿದ ಕಾಲು ಹೊಟ್ಟೆಯ ಸ್ಥಳವನ್ನು ಗಾಳಿಯ ಸಂಚಾರಕ್ಕಾಗಿ ಖಾಲಿ ಬಿಡಬೇಕು. ನಾಲಿಗೆಯ ಚಾಪಲ್ಯದಿಂದ ಸಿಕ್ಕಾಪಟ್ಟೆ ಆಹಾರವನ್ನು ತಿನ್ನಬಾರ್ದು. ಹಿತಮಿತವಾಗಿಯೇ ಆಹಾರವನ್ನು ಸ್ವೀಕರಿಸಬೇಕು. ಚೆನ್ನಾಗಿ ಅಗಿದು ಊಟವನ್ನು ಮಾಡುವವನಿಗೆ ಅಜೀರ್ಣ ಆಗಲಿ ಇತರ ರೋಗಗಳಾಗಲಿ ಯಾವುದೂ ಕೂಡ ಉಂಟಾಗುವುದಿಲ್ಲ. ನಾವೆಲ್ಲರೂ ಕೇಳಿದ್ದೀವಿ ಅಲ್ವಾ? ಏನಂತ? ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಹಾಗಾಗಿ ನಾವು ಮಿತವಾಗಿ ಊಟವನ್ನು ಮಾಡಬೇಕು ಅನ್ನೋದನ್ನು ಈ ಸುಭಾಷಿತ ನಮಗೆ ತಿಳಿಸಿಕೊಡ್ತು. ಧನ್ಯವಾದ.